ಯಾವ ವ್ಯಕ್ತಿ ನಿಮ್ಮ ಜೊತೆಯಲ್ಲಿ ಇರುವನೋ, ಯಾವ ವ್ಯಕ್ತಿ ನಿಮಗೆ ತಮ್ಮ ಸಮಯವನ್ನು ಕೊಡುವನೋ, ಯಾವ ವ್ಯಕ್ತಿ ತನ್ನನ್ನೇ ತಾನು ನಿಮಗೆ ಸಮರ್ಪಿಸುವನೋ ಆ ವ್ಯಕ್ತಿಯನ್ನು ಜೀವನದಲ್ಲಿ ಯಾವತ್ತಿಗೂ ಕೂಡ ಕಳೆದುಕೊಳ್ಳಬೇಡಿ. ಜೇನುತುಪ್ಪದಲ್ಲಿ ಮುಳುಗಿಸಿಟ್ಟರೂ ಬೇವಿನಲ್ಲಿರುವ ಕಹಿಗುಣ ಹೋಗುವುದಿಲ್ಲ. ಹಾವಿಗೆ ಎಷ್ಟೇ ಹಾಲು ಕುಡಿಸಿದರೂ ಅದರ ವಿಷ ಕಡಿಮೆ ಆಗುವುದಿಲ್ಲ. ಹಾಗೆಯೇ ಕೆಟ್ಟ ಮನಸ್ಸಿನ ದುರ್ಜನರು ದಿನನಿತ್ಯ ಗಂಗಾ ಸ್ನಾನ ಮಾಡಿದರೂ ಕೂಡ ಅವರಲ್ಲಿ ಇರುವ ಕೆಟ್ಟ ಗುಣ ಹೋಗುವುದೇ ಇಲ್ಲ. ಕುಂಬಾರ ಮಾಡಿದ ಅಳತೆಯಲ್ಲಿ ದಲಿತನೇ ಬೆಳೆದ ಹತ್ತಿಯಲ್ಲಿ ನೇಕಾರನು ಮಾಡಿದ ದಾರದಿಂದ ಗಾಣಿಯನ್ನು ತೆಗೆದ ಹಣ್ಣಿಯಿಂದ ಬ್ರಾಹ್ಮಣನ ದೀಪವನ್ನು ಹಚ್ಚುವಾಗ ಭಗವಂತನೇ ಅದನ್ನು ಮೆಚ್ಚುವಾಗ ಕುಲ ಎಂಬುದು ಎಲ್ಲಿದೆ? ನೀನು ಸುಖದಲ್ಲಿದ್ದಾಗ ಯುಗ ಒಂದು ನಿಮಿಷವಾದರೆ ಅದೇ ನೀನು ದುಃಖದಲ್ಲಿದ್ದಾಗ ಆ ಒಂದು ನಿಮಿಷವೇ ಒಂದು ಯುಗವಾಗುತ್ತದೆ. ಕರ್ಣನ ಒಳ್ಳೆಯ ಗುಣಗಳೇ ಕಡೆಗಾಲದಲ್ಲಿ ಶಾಪವಾಗಿ ಕಾಡಿದವು. ಒಳ್ಳೆಯತನಕ್ಕೆ ಆಗಿನಿಂದಲೂ ಕೂಡ ಕಾಲವಿಲ್ಲ. ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ, ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ? ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನೀನೇನೇ ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಏನನ್ನೇ ನೀಡಿದರೂ ಕೂಡ ಅದನ್ನು ಇಲ್ಲಿಂದಲೇ ನೀಡಿರುವೆ. ಬಂಡೆ ಕಲ್ಲನ್ನೇ ಕೆತ್ತಿ ಸುಂದರ ದೇವರ ವಿಗ್ರಹ ಮಾಡೋ ಮಾನವ ತನ್ನ ಸ್ವಂತ ಜೀವನವನ್ನು ಕೆತ್ತಿ ಸುಂದರ ಮಾಡಿಕೊಳ್ಳುವಲ್ಲಿ ಸೋಲುತ್ತಾನೆ. ಕೊನೆಗೆ ತಾನೇ ಕಿತ್ತಿರುವ ವಿಗ್ರಹದ ಮುಂದೆ ಕಾಪಾಡು ಎಂದು ಬೇಡುತ್ತಾನೆ. ಈ ಸೃಷ್ಟಿಯಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ತಪ್ಪಿರುವುದೆಲ್ಲವೂ ನೋಡುವ ನಿಮ್ಮ ದೃಷ್ಟಿಯಲ್ಲಿ ಮಾತ್ರ. ಕಲ್ಪನೆಯ ಸುಖದ ಹಿಂದೆ ಬಿದ್ದು ನಿರಾಸೆ ಆಗುವುದಕ್ಕಿಂತ ವಾಸ್ತವದ ಬದುಕಿನ ಜೊತೆಗೆ ಸಾಗುವುದೇ ಒಳ್ಳೆಯದು. ಉಪವಾಸ ಮಾಡಿ, ಆದರೆ ಊಟಕ್ಕೆ ಅಲ್ಲ. ಕೆಟ್ಟ ಯೋಚನೆಗಳನ್ನು, ಕೆಟ್ಟ ಅಭ್ಯಾಸಗಳನ್ನು ಮತ್ತು ಕೆಟ್ಟ ವಿಚಾರಗಳನ್ನು ಬಿಡುವುದಕ್ಕೆ. ನಿರಂತರವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಲೇ ಇರಿ. ಕೆಲವರು ನಿಮ್ಮನ್ನು ಗೌರವಿಸುತ್ತಾರೆ ಅಥವಾ ಅವಮಾನಿಸುತ್ತಾರೆ, ಆದರೆ ದೇವರು ಖಂಡಿತ ನಿಮ್ಮನ್ನು ಗೌರವಿಸುತ್ತಾನೆ. ಯಾರಿಗೂ ದುಃಖವನ್ನು ಕೊಡಬೇಡಿ, ಏಕೆಂದರೆ ಕೊಟ್ಟಿರುವ ಯಾವುದೇ ವಸ್ತುವಾಗಲಿ ಮುಂದಿನ ದಿನಗಳಲ್ಲಿ 1000 ಪಟ್ಟು ಹೆಚ್ಚಾಗಿ ನಿಮಗೆ ಮರಳುತ್ತವೆ. ಸ್ಮಶಾನದಲ್ಲಿ ಬಿದ್ದು ಬೂದಿಯನ್ನು ನೋಡಿ ಮನಸ್ಸು ಮೆಲ್ಲನೆ ನುಡಿಯಿತು. ಬರೀ ಬೂದಿಯಾಗಲು ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನು ನೋಡಿ ಉರಿಯುತ್ತಾನೆ ಎಂದು. ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತದೆ, ಆದರೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತದೆ. ಅದೇ ರೀತಿ ನಾವು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿ ಮುನ್ನಗ್ಗಿದರೆ ಮಾತ್ರ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿಯಾಗುತ್ತೇವೆ. ಸಮಯವನ್ನು ಒಮ್ಮೆ ಕೇಳಿದೆ, ಮತ್ತೆ ಬರುವೆಯಾ ಎಂದು. ಸಮಯ ಹೇಳಿತು, ನಿನ್ನವರು ನಿನ್ನ ಜೊತೆ ಬರುವುದಿಲ್ಲ, ನಾನು ಹೇಗೆ ಬರಲಿ ಎಂದು. ಜೀವನದಲ್ಲಿ 2 ಪ್ರಮುಖ ಘಟ್ಟಗಳು, ಯೋಗ ಮತ್ತು ಯೋಗ್ಯತೆ. ಹಲವರಿಗೆ ಎಲ್ಲ ಅನುಭವಿಸುವ ಯೋಗ ಇರುತ್ತದೆ, ಯೋಗ್ಯತೆ ಇರುವುದಿಲ್ಲ. ಇನ್ನು ಕೆಲವರಿಗೆ ಯೋಗ್ಯತೆ ಇರುವುದು, ಅನುಭವಿಸುವ ಯೋಗ ಇರುವುದಿಲ್ಲ. ನಿಮ್ಮನ್ನು ಇಷ್ಟಪಟ್ಟು ಪ್ರೀತಿ ಮಾಡುವವರು ನಿಮ್ಮಿಂದ ಏನೂ ಬಯಸುವುದಿಲ್ಲ. ನೀವು ಪ್ರೀತಿಯಿಂದ ಮಾತನಾಡೋ 4 ಮಾತುಗಳು ಅಷ್ಟೇ. ಅದೇ ನೀವು ಅವರಿಗೆ ಕೊಡುವಂತಹ ದೊಡ್ಡ ಬಹುಮಾನ. ನೀವು ಪ್ರೀತಿಯಿಂದ ಮಾತನಾಡುವ ಮಾತುಗಳು ಅವರ ಮನಸ್ಸಿನಲ್ಲಿ ಸಂತೋಷವನ್ನು ನೀಡುತ್ತದೆ. ನಿಮ್ಮನ್ನು ತುಳಿಯುವವರ ಮಧ್ಯೆ ಬೆಳೆದು ನಿಲ್ಲಬೇಕು. ಆವಾಗಲೇ ನಿಮ್ಮ ವ್ಯಕ್ತಿತ್ವಕ್ಕೆ ನಿಜವಾದ ಬೆಲೆ ಸಿಗುವುದು. ಯಾರ ಅನ್ನದ ಋಣ ಎಲ್ಲಿರುತ್ತದೆ ಅಲ್ಲಿಗೆ ಸಮಯವೇ ಅವರನ್ನು ಕರೆದುಕೊಂಡು ಹೋಗುತ್ತದೆ. ಯಾರು ಯಾರ ಅನ್ನವನ್ನು ಉಣ್ಣುವುದಿಲ್ಲ, ಹಣೆಬರಹದಲ್ಲಿ ಇರುವುದನ್ನೇ ಅವರು ಉಣ್ಣುತ್ತಾರೆ. ಇದು ಸತ್ಯ. ಸುಖ ಬೇಕೆಂದರೆ ತಡರಾತ್ರಿಯವರೆಗೂ ಎಚ್ಚರ ಇರಬೇಡ. ಶಾಂತಿ ಬೇಕೆಂದರೆ ಹಗಲಿನಲ್ಲಿ ಮಲಗಬೇಡ. ಸನ್ಮಾನ ಬೇಕೆಂದರೆ ವ್ಯರ್ಥ ಮಾತನಾಡಬೇಡ. ಹಾಗೆಯೇ ಪ್ರೀತಿ ಬೇಕೆಂದರೆ ನಿಮ್ಮವರನ್ನು ಎಂದಿಗೂ ಕೂಡ ಬಿಟ್ಟು ಕೊಡಬೇಡ.
ಗುಣದಿಂದ ಮಾನವರನ್ನು ಮನುಷ್ಯರನ್ನು ಗೌರವಿಸಬೇಕೇ ಹೊರತು ಅವರ ಜಾತಿಯನ್ನು ನೋಡಿ ಗೌರವಿಸುವುದು ಅಲ್ಲ. ಗುರಿ ಇಟ್ಟುಕೊಂಡು ಸಾಗುವವರು ಸಾಧಕರಾಗುತ್ತಾರೆ. ಕೇವಲ ಆಸೆಗಳನ್ನು ಇಟ್ಟುಕೊಂಡು ಸಾಗುವವರು ಸಾಮಾನ್ಯರಾಗಿ ಉಳಿದು ಬಿಡುತ್ತಾರೆ. ಯಾರಿಗೆ ಯಾರೂ ಇಲ್ಲ, ನಿನಗೆ ನೀವೇ ಎಲ್ಲ. ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ, ಇವರು ನನ್ನವರು ಎಂದು ನಂಬಿ ಮೋಸ ಹೋದೆ ಎಂದು ಬಳಲಿ ಹೋದೆ ಎಂದು ಕೊರಗುವುದನ್ನು ಬಿಟ್ಟು, ಚಿಂತಿಸುವುದನ್ನು ಬಿಟ್ಟು, ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠವನ್ನು ಕಲಿಸುವ ಸಲುವಾಗಿ ಮಾತ್ರ ಬರುತ್ತಾರೆ ಎನ್ನುವುದನ್ನು ಎಂದಿಗೂ ಕೂಡ ಮರೆತು ಜೀವನ ಕಳೆಯಬೇಡ. ಯಾವ ವ್ಯಕ್ತಿಯು ವೇದ, ಉಪನಿಷತ್ತುಗಳಂತಹ ಪವಿತ್ರವಾದ ಗ್ರಂಥಗಳನ್ನು, ಶ್ಲೋಕಗಳನ್ನು ಪಠಣೆ ಮಾತ್ರಕ್ಕೆ ಸೀಮಿತಗೊಳಿಸಿ ಅದನ್ನು ತನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತರದಿದ್ದರೆ ಅದರಿಂದ ಅವನಿಗೆ ಯಾವ ಫಲಗಳು ಸಿಗುವುದಿಲ್ಲ. ಒಬ್ಬ ದನ ಕಾಯುವವನು ತನ್ನದಲ್ಲದ ಹಸು ದನಗಳ ಲೆಕ್ಕಾಚಾರದಂತೆಯೇ ಆಗುತ್ತದೆ. ಅದರಿಂದ ಅವನಿಗೆ ಏನೂ ಪ್ರಯೋಜನವಿಲ್ಲ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲರನ್ನ ಸೋಲಿಸುವ ಶಕ್ತಿ ಇದೆ. ಗೆದ್ದವನು ಸೋತ, ಸೋತವನು ಸತ್ತ ಎನ್ನುವ ಹಾಗೆ ಎಲ್ಲರೂ ಒಂದು ದಿನ ಸೋಲಲೇಬೇಕು, ಎಲ್ಲರೂ ಒಂದು ದಿನ ಸಾಯಲೇಬೇಕು. ಇರುವಾಗ ನಾನು ನನ್ನದು ಎನ್ನುವ ಅಧಿಕಾರ, ದರ್ಪ, ಅಹಂ ಭಾವನೆ ಬರುವಾಗಲೂ ಖಾಲಿ ಕೈಯಲ್ಲಿ, ಹೋಗುವಾಗಲೂ ಕೂಡ ಖಾಲಿ ಕೈಯಲ್ಲಿಯೇ. ನಡುವೆ ಏಕೆ ನಮಗೆ ದರ್ಪ ದವಲತ್ತುಗಳು? ಬದುಕಿನಲ್ಲಿ ಆಗಿ ಹೋಗಿರುವುದು ಸರಿಪಡಿಸಲು ಪ್ರಯತ್ನಿಸಬೇಡ, ಅಸಾಧ್ಯ. ಮುಂದೆ ಆಗಬೇಕಾಗಿರುವುದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಯೋಚಿಸಿ ತೀರ್ಮಾನವನ್ನು ತೆಗೆದುಕೊಂಡು ಹೆಜ್ಜೆಯನ್ನು ಮುಂದೆ ಇಡು. ಖಂಡಿತವಾಗಿಯೂ ಕೂಡ ನೀನು ಗೆದ್ದೇ ಗೆಲ್ಲುತ್ತೀಯ. ಪ್ರತಿಯೊಬ್ಬರಿಗೂ ಕೂಡ ನೋವುಗಳು ಇವೆ. ಅದನ್ನು ತೋರಿಸುವ ವಿಧಾನ ಮಾತ್ರ ಬೇರೆ ಬೇರೆಯಾಗಿರುತ್ತದೆ. ಹತ್ತಿರದವರ ಬಳಿ ಕಣ್ಣೀರಾಗಿ, ಗೊತ್ತಿಲ್ಲದವರ ಬಳಿ ನಗುವಾಗಿ. ಜೀವನದಲ್ಲಿ ಅತಿ ಕಠಿಣ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಧ್ವನಿ ಕೇಳಿಬರುತ್ತದೆ. ಆ ಧ್ವನಿಯೇ ಶ್ರೀಕೃಷ್ಣ ಪರಮಾತ್ಮನದು. ನಿನ್ನ ಶ್ರಮವನ್ನು ನಂಬು, ಅದೃಷ್ಟವನ್ನಲ್ಲ. ನಿನ್ನನ್ನು ನೀ ನಂಬು, ಬೇರೆಯವರ ಮಾತಿಗಲ್ಲ. ಈಗ ನಡೆಯುತ್ತಿರುವುದನ್ನು ಒಪ್ಪಿಕೋ, ಹಿಂದೆ ನಡೆದಿರುವುದನ್ನು ಬಿಟ್ಟು ಹಾಕು. ಮುಂದೆ ನಡೆಯುವುದರ ಬಗ್ಗೆ ಯೋಚನೆ ಮಾಡು. ಎಲ್ಲ ಒಳ್ಳೆಯದೇ ಆಗುತ್ತದೆ. ಅತಿಯಾಗಿ ಮಾತನಾಡಿದರೆ ಗೌರವವನ್ನು ಕಳೆದುಕೊಳ್ಳುತ್ತೇವೆ. ಅತಿಯಾಗಿ ಆಸೆ ಪಟ್ಟಿದ್ದರೆ ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ. ಅತಿಯಾಗಿ ಯೋಚನೆ ಮಾಡಿದರೆ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತೇವೆ. ಅತಿಯಾಗಿ ಇಷ್ಟಪಟ್ಟರೆ ನಮ್ಮ ಬೆಲೆಯನ್ನು ಕಳೆದುಕೊಳ್ಳುತ್ತೇವೆ. ಇನ್ನೊಬ್ಬರು ಸರಿಯಿಲ್ಲವೆಂದು ಹೇಳಬೇಕಾದರೆ ಮೊದಲು ಅದನ್ನು ಹೇಳುವವರು ಸರಿ ಇರಬೇಕು. ಅವರು ಸರಿ ಇದ್ದರೆ ಮಾತ್ರ ಬೇರೆಯವರ ಅರ್ಹತೆಯ ಬಗ್ಗೆ ಮಾತನಾಡುವ ಯೋಗ್ಯತೆ ಇರುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.